ಹೆಲೋ ಎವ್ರಿವನ್, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಸೌತೆಕಾಯಿಯಿಂದ ಸಿಹಿ ದೋಸೆ ಮತ್ತು ಸಪ್ಪೆ ದೋಸೆ ಎರಡನ್ನೂ ಮಾಡ್ತಾರೆ. ನಮ್ಮ ಕರಾವಳಿಯಲ್ಲಿ ಇದು ಸರ್ವೇ ಸಾಮಾನ್ಯ. ಇದರ ರುಚಿಯಂತೂ ನಾವು ಶಬ್ದದಲ್ಲಿ ಹೇಳೋಕ್ಕಾಗಲ್ಲ. ನೀವು ಮಾಡ್ಕೊಂಡು ತಿಂದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಸಪ್ಪೆ ದೋಸೆಗೆ ಶುಂಠಿ ಚಟ್ನಿ ಅಥವಾ ಕಡಲೆಕಾಯಿ ಬೀಜ ಮತ್ತು ಎಳ್ಳಿನ ಚಟ್ನಿ ಅಥವಾ ಕಾಯಿ ಚಟ್ನಿ ಇದರಲ್ಲಿ ಯಾವ್ದು ಮಾಡಿಕೊಂಡ್ರೂ ಸೂಟ್ ಆಗುತ್ತೆ. ಸಿಹಿ ದೋಸೆಗೆ ಮಾತ್ರ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಈ ಮಿಕ್ಸಿಂಗ್ ಬೌಲ್ 159 ಗ್ರಾಮ್ ಇದೆ, ಅಂದರೆ ಅಕ್ಕಿ 528 ಗ್ರಾಮ್. ಈ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು 2-3 ಸತಿ ವಾಶ್ ಮಾಡಬೇಕು. ನಾನಿಲ್ಲಿ ದೋಸೆ ಅಕ್ಕಿ ತಗೊಂಡಿದ್ದೀನಿ, ನೀವು ರೇಷನ್ ಅಕ್ಕಿ ಬೇಕಾದರೂ ತಗೋಬೋದು. ಇದಕ್ಕೆ ನೀರು ಹಾಕಿಬಿಟ್ಟು ಒಂದು 4 ಗಂಟೆಗಳ ಕಾಲ ಇದನ್ನು ಹಾಗೆ ಮುಚ್ಚಿ ನೆನೆಯೋಕ್ಕೆ ಬಿಟ್ಬಿಡಿ. ಇದು ನೆನೀತಾ ಇರಲಿ. ಆದ ನಂತರ ಇದಕ್ಕೆ ಒಂದು ಕಾಯಲ್ಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿನ ತುರ್ಕೊಂಡು, ಆಮೇಲೆ 2 ಸೌತೆಕಾಯಿ ಅಂದರೆ 475 ಗ್ರಾಮ್ ಇದೆ ಸೌತೆಕಾಯಿ, ಇದನ್ನು ತೆಗೆದುಕೊಂಡು ಎಲ್ಲವನ್ನು ರುಬ್ಬಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಈ ಸೌತೆಕಾಯಿ ಕೆಲವೊಂದು ಕಹಿ ಬಂದುಬಿಡುತ್ತೆ. ಅದರ ಬುಡದ ಭಾಗವನ್ನು ಈ ರೀತಿ ಕಟ್ ಮಾಡಿ ಅದನ್ನೇ ತೆಗೆದುಕೊಂಡು ಈ ರೀತಿ ಉಜ್ಜಬೇಕು. ಉಜ್ಜಿದಾಗ ಕೈ ಹೊರಗೆ ಬಂದುಬಿಡುತ್ತೆ. ಈ ಸೌತೆಕಾಯಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಅಕ್ಕಿ ಜೊತೆ ನುಣ್ಣಗೆ ರುಬ್ಕೋಬೇಕು. ಆಮೇಲೆ ತೆಂಗಿನಕಾಯಿ ತುರಿನೂ ಸಹ ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಕೆಲವರು ಸಿಪ್ಪೆನ ತೆಗಿತಾರೆ, ನಾನು ಸಿಪ್ಪೆ ತೆಗೆಯೋದಿಲ್ಲ. ಯಾಕೆಂದರೆ ಈ ಸಿಪ್ಪೆಯಲ್ಲಿ ಅತ್ಯಧಿಕ ಪೋಷಕಾಂಶಗಳು ಇರುತ್ತಲ್ವ, ಅದಕ್ಕೋಸ್ಕರ ತೆಗಿಯಲ್ಲ. ನೋಡಿ, ಈ ರೀತಿ ಕಾಯಿ ತುರಿನ ಹಾಕಿ ನುಣ್ಣಗೆ ರುಬ್ಕೊಂಡು ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಎಲ್ಲವನ್ನು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ತೆಳ್ಳಗಾದರೆ ಆಮೇಲೆ ದೋಸೆ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ, ಇಷ್ಟೇ ಮಿಕ್ಸಿ ತೊಳೆದ ನೀರು ಮಾತ್ರ ಹಾಕಿದ್ದೀನಿ ನಾನು. ಇದನ್ನು ಮುಚ್ಚಿ ಇಟ್ಬಿಡಿ, ರಾತ್ರಿ ಎಲ್ಲ ಹೀಗೆ ಇರಲಿ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಭಾಗದಷ್ಟು ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಸಿಹಿ ದೋಸೆ ಮತ್ತು ಸಪ್ಪೆ ದೋಸೆ ಎರಡು ಮಾಡ್ತೀನಲ್ಲ, ಅದಕ್ಕೆ ಉಪ್ಪು ಹಾಕ್ಬಿಟ್ಟು ರುಚಿಗೆ ಜೋನಿ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಬೆಲ್ಲ ಇದೆಯೋ ಆ ಬೆಲ್ಲವನ್ನು ನೀವು ಪೌಡ್ರ್ ಮಾಡಿ ಹಾಕ್ಕೋಬೋದು, ಇಲ್ಲಾಂದರೆ ಪೌಡ್ರ್ ಬೆಲ್ಲನೇ ಸಿಗುತ್ತೆ ಈಗ, ಅದನ್ನು ಸಹ ಹಾಕ್ಕೋಬೋದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಒಂದು ದೋಸೆ ಕಾವಲಿ ಮೇಲೆ ಹುಯ್ಬೇಕಾಗುತ್ತೆ. ನಾನು ಸ್ವಲ್ಪ ಸಿಹಿ ಜಾಸ್ತಿ, ಅದಕ್ಕೋಸ್ಕರ 3 ಸೌಟು ಬೆಲ್ಲ ಹಾಕಿದ್ದೀನಿ. ನಿಮಗೆ ಬೇಕಾದಷ್ಟು ನೀವು ಹಾಕ್ಕೋಬೋದು. ನೋಡಿ, ಸಪ್ಪೆ ದೋಸೆಗೂ ಸಹ ಉಪ್ಪು ಹಾಕಿ ಕರ್ಕೊಂಡಿದ್ದೀನಿ. ನೋಡಿ, ಈ ರೀತಿ ತವಾದ ಮೇಲೆ ಹಾಕಿಬಿಟ್ಟು ತೆಳ್ಳಗೆ ಮಾಡ್ಕೋಬೋದು. ನಿಮ್ಮ ಹತ್ರ ನಾನಿಲ್ಲಿ ನಾನ್ ಸ್ಟಿಕ್ ತವಾ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಯಾವ ತವಾ ಇದೆ ನೋಡಿಕೊಂಡು ನೀವು ದೋಸೆನ ಹೊಯ್ಕೊಳ್ಳಿ. ಕೆಲವೊಂದು ತವಾದಲ್ಲಿ ತುಂಬ ತೆಳ್ಳಗೆ ಎರೆದ್ರೆ ದೋಸೆ ಎದ್ದೇಳಲ್ಲ. ನೀವು ನೋಡಿಕೊಂಡು ಸ್ವಲ್ಪ ದಪ್ಪಗೆ ಎರ್ಕೋಬೋದು, ಏನೂ ಆಗಲ್ಲ. ಆಮೇಲೆ ಮೇಲಿಂದ ಎಣ್ಣೆ ಈ ರೀತಿ ಹಾಕಿಬಿಟ್ಟು ನೋಡಿ, ಎಷ್ಟು ಚೆಂದ ಅಲ್ವಾ? ಕಲರು ಚೆಂದ, ತಿನ್ನೋಕ್ಕೂ ರುಚಿ, ಆರೋಗ್ಯಕ್ಕೂ ಒಳ್ಳೆಯದು. ಯಾರು ಬೇಡ ಅಂತಾರೆ ಹೇಳಿ ಈ ರೀತಿ ದೋಸೆ ಮಾಡಿಕೊಟ್ರೆ? ಈಗ ಹೆಚ್ಚುತ್ತಾ ಇರುವಂತಹ ಹೆಸರೇ ಇಲ್ಲದ ರೋಗಗಳು ನಮ್ಮನ್ನು ಎಷ್ಟೊಂದು ಭಯಭೀತಗೊಳಿಸಿವೆ ಅಲ್ವಾ? ಎಷ್ಟೋ ಜನರ ಸಾವುಗಳು ಸಹ ಆಗ್ತಾಯಿವೆ. ಆದಷ್ಟು ನಾವು ಹೆಲ್ದಿ ಇರೋ ಫುಡ್ಗಳನ್ನೇ ಸೇವಿಸಬೇಕು. ಹೊರಗಡೆ ಮಾರುವಂತಹ ಫುಡ್ಗಳನ್ನು ತಿನ್ನಬಾರ್ದು ಅಂತ ಆ ದೃಷ್ಟಿಯಲ್ಲಿ ನೋಡಿದ್ರೆ ಈ ರೀತಿ ಮನೇಲಿ ಮಾಡ್ಕೊಂಡಿರುವಂತಹ ಆಹಾರ ಪದಾರ್ಥಗಳು ಎಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ವಾ? ಬೇಸಿಕಲಿ ಉತ್ತರ ಕನ್ನಡ ಆಗಿರೋದ್ರಿಂದ ನನ್ನ ಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ನಾವು ದೋಸೆ ಎರಿಯೋದು ಅಂತ ಹೇಳ್ತೀವಿ, ನೀವು ಹುಯ್ಯೋದು ಅಂತ ಹೇಳ್ತೀರಾ. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ನೋಡಿ, ಖಂಡಿತವಾಗ್ಲೂ ನೀವು ಮನೇಲೊಮ್ಮೆ ಟ್ರೈ ಮಾಡಿ, ಮತ್ತು ಹೇಗಿದೆ ಅಂತ ನನಗೊಂದು ಕಾಮೆಂಟ್ ಮೂಲಕ ತಿಳಿಸಿದ್ರೆ ನಾನು ನಿಮ್ಮ ಇಷ್ಟಗಳನ್ನು ತಿಳ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೋಸ್ಕರ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.